ಇನ್ನೂ ರೆಡಿಯಾಗಿಲ್ಲ. ಜಸ್ಟ್ ಬಳೆ ಹಾಕ್ಕೊಂಡೆ, ವಾಲೆ ಹಾಕ್ಕೊಂಡೆ, ಸರ ಹಾಕ್ಕೊಂಡಿದ್ದೀನಿ. ಯಜಮಾನ್ ಪೂಜೆ ಮಾಡಿದ್ದಾರೆ. ಬಂದೆ ಪೂಜೆ ಮಾಡಿದ್ದಾರೆ ನೋಡ್ರಿ. ಬಂದ ತಕ್ಷಣ ಪಾಪ ನಿದ್ದೆ ಗಟ್ಟಿ ಒಳ್ಳೇದು ಮಾಡಲಿ ನಮ್ಮ ಯಜಮಾನ್ರಿಗೆ, ನಮಗೆ, ನಮ್ಮ ಫ್ಯಾಮಿಲಿ ಮೇಲೆ ಎಲ್ಲರಿಗೂ ಒಳ್ಳೇದಾಗಲಿ. ಆದಷ್ಟು ಬೇಗ ಒಳ್ಳೇದು ಮಾಡ್ತೀರ ಅಂತ ನಂಬಿದ್ದೀನಿ. ಹಳೆಯ ನೋಡ್ರಿ ನಾಷ್ಟ ಮಾಡ್ತಾ ಇದ್ದಾನೆ. ಆ ಫ್ರೆಂಡು ನೀನು ಬಾಯಲ್ಲಿ ಇಟ್ಕೊಂಡ್ರಿ ಅಲ್ರಿ ಫ್ರೆಂಡು, ಬಾಯಿಂದ ತಿಂದ್ಬಿಟ್ಟು ಹೇಳ್ರಿ ಫ್ರೆಂಡು. ಹೇಳಿ ಫ್ರೆಂಡು ಇವಾಗ ಹೇಳಿ ಫ್ರೆಂಡ್ ಅವ್ರಿಗೆ. ಹೌದ್ರಿ, ಯಾರ ಜೊತೆ ಹೊಂಟಿರಿ ನೀವು? ಹೌದ್ರಿ, ಮತ್ತು ನಾನು ರೀ ಬರ್ಬೇಕ್ರಿ. ಏನು ಕೊಡಿಸ್ತೀರಿ ನಮ್ಗೆ ತಿನ್ನಕ? ಕುರ್ಕುರಿ ತಿನ್ಬೇಕಂತ ನೋಡ್ರಿ. ನಾನಲ್ಲಿ ಈ ಥರ ರೆಡಿ ಆಗಿದ್ದೀನಿ ನೋಡ್ರಿ, ಸಿಂಪಲ್ಲಾಗಿ ರೆಡಿ ಆಗಿದ್ದೀನಿ ನಾನು. ನಮ್ಮ ಅತ್ತೆ ಬಂದಿದ್ದಾರೆ ಬೆಳಗ್ಗೆ. ನಾನು ಅವ್ರು ಬಿಟ್ಟು ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಇವತ್ತೇ ಫಸ್ಟ್ ಭಾಳ ದಿನ ಆಯ್ತು ಸೀರೆ ಇಟ್ಕೊಂಡೆ ನಾನು. ನಾವು ನೋಡ್ರಿ ಪರಮನಹಳ್ಳಿ ದೇವಸ್ಥಾನಕ್ಕೆ ಹೋಗುತ್ತಿದ್ದೇವೆ. ಊರು ಅದು ಪರಮನಹಳ್ಳಿ ಅನ್ನೋದೊಂದು ಊರು. ಆ ಊರಲ್ಲಿ ಸಪ್ತಮಾತೆಯರಂತ ಒಂದು ದೇವಸ್ಥಾನ ಕಟ್ಟಿದ್ದಾರೆ. ನಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಾ ಇದ್ದಾರೆ ನೋಡಿರಿ. ನಾವು ಇಷ್ಟು ಜನ ರೆಡಿಯಾಗಿ ಹೋಗಿದ್ದಿದ್ರಿ. ತುಂಬ ಖುಷಿಯಾಯಿತು ದೇವಸ್ಥಾನ ನೋಡಿ, ತುಂಬ ಚೆನ್ನಾಗಿದೆ. ಪರಮನಹಳ್ಳಿ ಪರಮನಹಳ್ಳಿ ಊರಿನವ್ರು ಯಾರಾದರೂ ವಿಡಿಯೋ ನೋಡ್ತಾಯಿದ್ರಿ ಅಂತ ಒಂದು ಕಮೆಂಟ್ ಹಾಕಿ. ನನಗೆ ತುಂಬ ಖುಷಿಯಾಗುತ್ತೆ. ದೇವಸ್ಥಾನ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ಮತ್ತು ನಮಗೆ ಓನರವರು ಕರ್ಕೊಂಡೋಗಿದ್ದಾರೆ. ಓನರು ಕರ್ಕೊಂಡೋಗಿ ಸೇಫ್ಟಿಗೆ ಕರ್ಕೊಂಬಂದುಬಿಟ್ರು. ಖುಷಿ ಆಯಿತು. ಈ ಥರ ದೇವಸ್ಥಾನಗಳು ನೋಡಬೇಕಂದ್ರೆ ಯಾರಾದರೂ ಕರ್ಕೊಂಡೋದಾಗೆ ನಾವು ನೋಡೋಕ್ಕಾಗುತ್ತೆ. ಮುಂದೆ ವಿಡಿಯೋ ನೋಡಿ. ನಾವು ಸ್ವಲ್ಪ ಗಾಡಿಯಲ್ಲಿ ಫುಲ್ ಎಂಜಾಯ್ ಮಾಡ್ಕೊಂಡು ಹೋಗಿದ್ರಿ, ಡ್ಯಾನ್ಸ್ ಎಲ್ಲ ಆಡಿದ್ರಿ. ಬಟ್ ಅದು ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ನಾನು ಹೋಗಿದ ತಕ್ಷಣ ಫಸ್ಟ್ ಊಟನೇ ಮಾಡಿದ್ರಿ ನಾವು. ಯಾವಾಗಲೂ ಕೆಲಸ ಟೆನ್ಷನು, ಮನೆಯದು ಅದು ಇದು ಎಲ್ಲನೂ ಇದ್ದೇ ಇರುತ್ತೆ ರೀ. ಸ್ವಲ್ಪ ಹೊರಗಡೆ ಹೋದರೆ ಮೈಂಡ್ ಎಲ್ಲ ಫ್ರೆಶ್ ಆಗಿರುತ್ತೆ. ಹಾಗೆ ಅವಾಗ ಹೋಗ್ತಾ ಇರಬೇಕು. ಆಮೇಲೆ ನಮ್ಮ ತಮ್ಮನ ಮಗ ಇವನು, ಅವನ ಜೊತೆಗೆ ನಾನು ಕೈ ಹಿಡ್ಕೊಂಡು ಸ್ವಲ್ಪ ಹಾಗೆ ಡ್ಯಾನ್ಸ್ ಆಡ್ತಾಯಿದ್ರಿ. ಕುತ್ಕೊಳಕ್ಕೆ ಬಿಡ್ತಾ ಇರಲಿಲ್ಲ ಅವ್ನು ನನಗೆ. ಹಾಗೆ ನೋಡಿರಿ ದೇವಸ್ಥಾನ ಹತ್ರಕ್ಕೆ ಬಂದ್ರಿ. ಫಸ್ಟ್ ನಾವು ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ರಿ. ದೇವಸ್ಥಾನ ಹೋಗ್ಬೇಡ್ರಿ, ಫಸ್ಟ್ ತುಂಬ ರಶ್ ಆಗುತ್ತೆ, ಫಸ್ಟ್ ಊಟ ಮಾಡಿ ಹೋಗಿ ಅಂತ ಹೇಳಿದರು. ತುಂಬ ಜನ ಬಂದಿದ್ರು ಮಾತ್ರ. ನಾವು ಹೋದಾಗ ಇನ್ನು ಊಟಕ್ಕೆ ರೆಡಿ ಆಗ್ತಾಯಿದ್ರು. ಫಸ್ಟ್ ಊಟ ಮಾಡಿಕೊಂಡೆ ನಾವು ದೇವಸ್ಥಾನ ಒಳಗಡೆ ಹೋಗಿ ಸ್ವಲ್ಪ ವಾಯ್ಸ್ ನನಗೆ ಗಂಟ್ಲು ಹಿಡ್ಕೊತಾ ಇದೆ, ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಫುಲ್ ವಾಯ್ಸ್ ಕೊಡೋಕ್ಕಾಗ್ತಾಯಿಲ್ಲ. ಮುದ್ದೆ, ಕಾಳು ಸಾರು ಮತ್ತು ಪಲ್ಯ ಎಲ್ಲ ಚೆನ್ನಾಗಿ ಮಾಡಿದರು. ಊಟ ಮಾತ್ರ ತುಂಬ ರುಚಿಯಾಗಿತ್ತು. ಅನ್ನ ನಮಗೆ ಸಿಕ್ಕಿದೆ ಅಂತ ಭಾಗ್ಯ ಅಂತ ತಿಳ್ಕೊಬೇಕು. ಎಲ್ಲ ಸಪ್ತಮಾತೆಯರ ದೇವರ ನೋಡಿ ನನಗಂತೂ ಭಾಳ ಅಂದರೆ ಭಾಳ ಖುಷಿ ಆಯಿತು. ಫಸ್ಟ್ ಟೈಮ್ ನಾನು ಈ ದೇವಸ್ಥಾನಕ್ಕೆ ಹೋಗಿರೋದು. ಯಾಕಂದರೆ ಸಪ್ತಮಾತೆಯರು ಅಂದರೆ ಹೆಂಗಿರುತ್ತೋ ಏನೋ ದೇವಸ್ಥಾನ ಅಂತ ಗೊತ್ತಿರಲಿಲ್ಲ. ನಮ್ಮ ಮಾಮೂಲಿ ವಿಡಿಯೋನು ವಾಯ್ಸ್ ಓವರ್ ಕೊಡೋಕ್ಕೆ ಇದಿರಲಿಲ್ಲ. ಬಟ್ ಅಲ್ಲೆಲ್ಲ ತುಂಬ ಸೌಂಡ್ ಇತ್ತು. ಅಂದರೆ ಅದಕ್ಕೋಸ್ಕರ ನಾನು ವಾಯ್ಸ್ ಕೊಡ್ತಾಯಿದ್ದೀನಿ. ತುಂಬ ಅಂದರೆ ತುಂಬ ಜನ ಬಂದಿದ್ದರು. ಹಾಗೆ ನೋಡಿ ಇವರೇ ನೋಡಿ ಸಪ್ತಮಾತೆಯರು ಅಂದರೆ ಇವರೇ. 5 ಜನ ಇರ್ತಾರೆ. ಇವರು 6 ಜನ ಇದ್ದಾರೆ. ತುಂಬ ರಶ್ ಇತ್ತು. ಆಮೇಲೆ ಆ ಟೈಮಲ್ಲೇ ವಿಶೇಷ ಪೂಜೆಗಳು ನಡೀತಾ ಇತ್ತು. ನಾ ಅಷ್ಟು ವಿಡಿಯೋ ಮಾಡ್ಕೊಂಡಿದ್ದೆ. ನನಗೆ ಖುಷಿ ಆಯಿತು ಅಂದ್ಕೊತೀನಿ. ಯಾಕಂದರೆ ವಿಡಿಯೋ ಮಾಡೋಕ್ಕೆ ಅಲೋ ಇರಲಿಲ್ಲ. ಯಾಕಂದರೆ ಇಲ್ಲ ಇವತ್ತಾನೆ ಪ್ರತಿಷ್ಠಾಪನೆ ಮಾಡಿದಾರಲ್ಲ, ಅದಕ್ಕೋಸ್ಕರ ಹಾಗೇ ಸ್ವಲ್ಪ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಇದು ನೋಡಿ ಫುಲ್ಲು ವಿಡಿಯೋನ ಫುಲ್ ಸುತ್ತಮುತ್ತ ನೋಡಿದ್ರೆ ದೇವರಂತೂ ತುಂಬ ಇದೆ. ಅಲ್ಲಿ ಎಷ್ಟು ದೇವರಿದೆ ಅಂದರೆ ಏನಿಲ್ಲ ಅಂದರೆ ತುಂಬ ದೇವರಿದ್ದಾನೆ. ಸುತ್ತಮುತ್ತ ದೇವರಿದ್ದಾನೆ. ಆಮೇಲೆ ಕುಂಭ ನೋಡ್ರಿ, ನಾವು ಈ ಕಳಶ ಹಿಡ್ಕೊತೀರಲ್ರಿ, ಈ ಕಡೆ ಈ ಥರ ಕಳಶ ಹಿಡ್ಕೊತಾರೆ. ಫುಲ್ಲು ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಿದ್ದೀನಿ. ತುಂಬ ಲೇಟಾಗಿ ಹಾಕ್ತಾಯಿದ್ದೀನಿ ನಾನು ವೀಡಿಯೋನ. ಯಾಕೆ ಅಂದರೆ ನನಗೆ ಸ್ವಲ್ಪ ಹುಷಾರಿರಲಿಲ್ಲ ಕಾರಣದಿಂದ ವೀಡಿಯೋ ಹಾಕೋಕ್ಕೂ ಆಗಿಲ್ಲ, ಎಡಿಟ್ ಮಾಡೋಕ್ಕೂ ಆಗಲಿಲ್ಲ ನನಗೆ. ನೋಡಿ ಒಂದೊಂದು ದೇವರಲ್ಲಿ ಎಷ್ಟು
ಎಷ್ಟು ಖುಷಿಯಾಗುತ್ತೆ ದೇವ್ರು ನೋಡ್ತಾ ಇದ್ದರೆ ನಿಜವಲ್ಲೂ ಎಲ್ಲ ದೇವರು ಅಲ್ಲೇ ಸೇರಿದ್ದಾನೆ ಅನಿಸುತ್ತೆ. ಕಣ್ಣು ಬಿಟ್ಟರೆ ಎಲ್ಲಿ ನೋಡೋ ದೇವಸ್ಥಾನ ಅದು ಕೋಟಿಲಿಂಗೇಶ್ವರ ಇದ್ದಂಗೆ. ಇದು ದೇವಿ ಇದ್ದಾರೆ, ಅದ್ರ ಕೋಟಿ ಲಿಂಗೇಶ್ವರ ಕೋಟಿ ದೇವರಿದ್ದಾರೆ ಅಲ್ಲಿ. ಮತ್ತು ಯಾವುದನ್ನ ಒಂದು ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಆ ತಾಯಿ ಕರೆಸ್ಕೊಂಡ್ರೆ ಮಾತ್ರ ನಾವು ಹೋಗೋಕ್ಕೆ ಸಾಧ್ಯ, ಇಲ್ಲಾಂದರೆ ಹೋಗೋಕ್ಕಾಗಲ್ಲ. ನಂದು ಕೂಡ ಅವತ್ತು ರಜೆ ಇತ್ತು, ಇಲ್ಲಾಂದರೆ ನಾನು ಕೂಡ ಹೋಗೋಕ್ಕಾಗ್ತಿರಲಿಲ್ಲ. ಇಂಥ ದೃಶ್ಯ ಇಂಥ ದೇವ್ರನ್ನ ನೋಡೋಕ್ಕಾಗ್ತಿರ್ಲಿಲ್ಲ. ಯಾಕಂದರೆ ಒಂದು ಪುಣ್ಯಕ್ಷೇತ್ರಕ್ಕೆ ಹೋಗಿದ್ದೀನಿ ಅನ್ಕೊತೀನಿ ನೋಡಿರಿ. ನಾನಂತೂ ದೇವಸ್ಥಾನ ಅಂದರೆ ನಂಗೆ ತುಂಬ ಇಷ್ಟ. ಎಲ್ಲೇ ಹೋಗಲಿ ನಂಗೆ ಇಷ್ಟಪಟ್ಟು ಹೋಗ್ತೀನಿ. ಆಮೇಲೆ ಹೋದರೆ ನನಗೆ ಮನೆ ಕಡೆ ಎಲ್ಲ ಜ್ಞಾನ ಇರಲ್ಲ. ಒಂದು ಕಡೆಗೆ ಹೋದರೆ ಅದು ಕ್ಲೀನಾಗಿ ನೋಡಬೇಕು.